ನಮಸ್ಕಾರ ನನ್ನೆಲ್ಲ ಅನ್ನದಾತರಿಗೂ. ಇವತ್ತು ಸಿಂಹ ರಾಶಿ ವಿಚಾರ, ಕರ್ಕಾಟಕ ರಾಶಿ ಆದಮೇಲೆ 5ನೇ ರಾಶಿ ಅಂತ ಸಿಂಹ ರಾಶಿಯ ವಿಚಾರವನ್ನು ನಾವು ಹೇಳೋದಾದರೆ, ಸಿಂಹ ರಾಶಿಗೆ ಈ ವರ್ಷ ಗುರುಬಲ ಚೆನ್ನಾಗಿದೆ. ಸೊ ಸಿಂಹ ರಾಶಿಗೆ ಗುರುಬಲ 1 ವರ್ಷಗಳ ಕಾಲ ಇರೋದ್ರಿಂದ ಶನಿ ಬಲ ಈ ವರ್ಷ ಇಲ್ಲ. ಯಾಕೆಂತಂದರೆ ಶನಿದೇವರು 8ನೇ ಮನೆ ಅಷ್ಟಮ ಸ್ಥಾನದಲ್ಲಿ ಸಿಂಹ ರಾಶಿ ಇದ್ದಾನೆ. ಸೊ ಹಂಗಾಗಿ ಅಷ್ಟಮ ಸ್ಥಾನದಲ್ಲಿ ಶನಿದೇವರು ಇರೋದ್ರಿಂದ ಕಷ್ಟಗಳು ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಇದು 2 ವರ್ಷಗಳ ಕಾಲ ಇರ್ತದೆ. ಆ 2 ವರ್ಷಗಳ ಕಾಲ ನಾವು ಯಾವ ರೀತಿಯಾಗಿ ಶನಿದೇವ್ರನ್ನ ಜಾಸ್ತಿ ಪೂಜೆ ಪುರಸ್ಕಾರ ಮಾಡಬೇಕು. ಇನ್ನು ಅಷ್ಟಮಾಸದಲ್ಲಿ ಶನಿ ಇರೋದ್ರಿಂದ ಏನು ತೊಂದರೆ ಆಗ್ತದೆ ಅಂದರೆ, ಅಷ್ಟ ಅಂದರೆ ಯಾವ ಆಯುಷು ಸ್ಥಾನ ಇರ್ತದೆ. ಸೊ ಹಂಗಾಗಿ ಅದು ಕಷ್ಟಗಳು ಜಾಸ್ತಿ ಬರುವಂಥ ಪ್ರಾಬ್ಲಮ್ಗಳಾಗ್ತದೆ. ಹಾಗಾಗಿ ತುಂಬ ವಾಹನವನ್ನು ಓಡಿಸ್ಬೇಕಾಗ ತುಂಬ ಹುಷಾರಾಗಿ ಓಡಿಸ್ಬೇಕು. ಮೊದಲೇ ಸಿಂಹರಾಶಿಗೆ ಕಬ್ಬಣ ಆಗಿಬರೋದಿಲ್ಲ. ಅದರಲ್ಲೂ ಸಹ ಶರ್ಮಾತ್ಮ 8ನೇ ಮನೆಯಲ್ಲಿ ಸ್ಥಾನದಲ್ಲಿ ಯಾವಾಗ ಶನಿದೇವರು ಸಿಂಹರಾಶಿಗೆ ಸೂರ್ಯ ಅಧಿಪತಿ ಸಿಂಹರಾಶಿಗೆ ಶನಿದೇವರು ಕಬ್ಬಿಣಕ್ಕೆಲ್ಲ ಅಧಿಪತಿ ಆದಾಗ ಸೂರ್ಯ ಮತ್ತು ಶರ್ಮಾತ್ಮ ವೈರಿ ಗ್ರಹ ಇರೋದ್ರಿಂದ 8ನೇ ಮನೆ ಸ್ಥಾನದಲ್ಲಿ ಇರೋದ್ರಿಂದ ಇನ್ನೂ ಕಷ್ಟಗಳು ಜಾಸ್ತಿ ಆಗ್ತದೆ. ಹಾಗಾಗಿ ವಾಹನಕ್ಕೆ ಸಂಬಂಧಪಟ್ಟಂಥ ಯಾವುದೇ ಅಂತ ವ್ಯವಹಾರಗಳಾಗ್ಬೋದು, ವ್ಯಾಪಾರಗಳಾಗ್ಬೋದು, ಅದು ವಾಹನವನ್ನು ಓಡಿಸೋಕ್ಕಾಗ್ಬೋದು, ತುಂಬ ಜಾಗ್ರತೆಯಾಗಿ ಓಡಿಸೋದು ಮಾಡಬೇಕು. ಅನಂತರ ಕಬ್ಬಿಣಕ್ಕೆ ಸಂಬಂಧಂತೆ ಯಾವುದೇ ರೀತಿಯ ಬಿಸ್ನೆಸ್ಗಳಾಗ್ಬೋದು, ಕಬ್ಬಿಣವನ್ನು ಪರ್ಚೇಸ್ ಮಾಡುವಾಗ್ಬೋದು, ಕಬ್ಬಿಣವನ್ನು ಉಪಯೋಗಿಸುವಾಗ ಸಹ ನಾವು ತುಂಬ ಹುಷಾರಾಗಿ ಕೆಲಸ ಕಾರ್ಯಗಳು ಮಾಡೋಂಥ ಕಾರ್ಮಿಕರಾಗ್ಬೋದು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಕಾರಣ ಅಷ್ಟಮ ಶನಿ ಇರುವಾಗ ಬಹಳ ಒಂದು ಕಷ್ಟಗಳು ಜಾಸ್ತಿ ಆಗ್ತದೆ. ಸೊ ಹಂಗಾಗಿ 2.5 ವರ್ಷಗಳ ಕಾಲ 2028ನೇ ಇಸ್ವಿ 2ನೇ ತಿಂಗಳವರೆಗೂ ಸಹ ಇದಿರ್ತದೆ. 2028ನೇ ಇಸ್ವಿ ಫೆಬ್ರವರಿಗೂ ಸಹ ಇದೊಂದು ಶನಿ ಗ್ರಹ ಅಷ್ಟಮ ಶನಿ ಇವ್ರಿಗೆ ಇದ್ದೇ ಇರ್ತದೆ. ಹಾಗಾಗಿ ಗುರುಬಲ ಇರೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಅನಂತರ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂತಂದರೆ, ಜನ್ಮರಾಶಿಗೆ ಕೇತು ಪ್ರವೇಶವಾಗಿದ್ದಾನೆ. 18ನೇ ತಾರೀಕಿಂದ ಸಿಂಹರಾಶಿಗೆ ಕೇತು ಗ್ರಹ ಜನ್ಮರಾಶಿ ಬಂದಿದ್ದಾನೆ. ಸೊ ಕೇತು ಗ್ರಹ ಜನ್ಮರಾಶಿಗೆ ಬಂದರೆ 18 ತಿಂಗಳ ಕಾಲ ಯಾವುದೇ ರೀತಿಯಂತಹ ಬದಲಾವಣೆ ಆಗೋಲ್ಲ. ಅಂದರೆ ಜನ್ಮರಾಶಿಯಿಂದ ಸಿಂಹರಾಶಿಯಿಂದ ಕೇತು ಬೇರೆ ಗ್ರಹಕ್ಕೆ ಹೋಗೋದಿಲ್ಲ. ಸೊ ಹಂಗಾಗಿ ಯಾವ ರೀತಿಯಾಗಿ 18 ತಿಂಗಳ ಕಾಲ ಬಹಳ ಜಾಗ್ರತೆಯಾಗಿರಬೇಕು. ಕಾರಣ ಕೇತು ಬಂದೇ ಬುದ್ಧಿ ಕ್ಲೇಶ, ಅದು 1ನೇ ಮನೆ ಇರೋದ್ರಿಂದ ಬುದ್ಧಿ ಕ್ಲೇಶ, ನಾವೇನು ಅನ್ಕೊತೀವಿ ಅದೆಲ್ಲ ಸಹ ಕೆಲಸಗಳಾಗೋದಿಲ್ಲ. ಯಾಕೆಂದರೆ ಕೇತು ಬಂದು ತಲೆಗೆ ಸಂಬಂಧಿಸಿದ ಸಮಸ್ಯೆಗಳು ಜಾಸ್ತಿ ತರುವಂಥದ್ದು ಕೇತು ಗ್ರಹ ಮಾಡ್ತಾನೆ. ಅದಕ್ಕಾಗಿ ತುಂಬ ತಲೆನೋವು, ತಲೆ ಭಾರ ಬರೋದು, ಟೆನ್ಷನ್ಗಳಾಗೋದು, ಏನೇನೋ ವಿಚಿತ್ರವಾದಂತಹ ಸ್ವಪ್ನಗಳು ಬರೋವಂಥದ್ದು, ವಿಚಿತ್ರವಾದಂಥ ಮನೋ ಪ್ರಾಬ್ಲಮ್ ಆಗುವಂಥದ್ದು ಇಲ್ಲಿರ್ತವೆ. ಹಾಗಾಗಿ ನಾವೇನು ಮಾಡಬೇಕು, ಕೇತುಗೆ ಕಾರಣಕ್ಕಂತಹ ಶ್ರೀ ಗಣಪತಿಯ ಪೂಜೆಯನ್ನು ಮಾಡುವಂಥದ್ದು. ಸೊ ಮೂಗುತ್ತವನ್ನು ಪೂಜೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಏಕೆಂದರೆ ಕೇತು ತಲೆಯಿಲ್ಲದ ಗ್ರಹವಾಗ್ತಾನೆ. ಸೊ ಹಂಗಾಗಿ ಕೇತುಗೆ ಮೂಗುತ್ತ, ತಲೆಯಿಲ್ಲದಂಥ ಉತ್ತ, ಕಾವೇ ಇಲ್ಲದಿರೋಂಥ ಉತ್ತ ಇರುತ್ತಲ್ಲ, ಆ ಮೂಗುತ್ತನ ಪೂಜೆ ಮಾಡ್ಕೊತ ಹೋಗಬೇಕು. 18 ತಿಂಗಳ ಕಾಲ ಈ ಕೇತು ಗ್ರಹ ಜನ್ಮರಾಶಿಯಲ್ಲಿ ಸಿಂಹರಾಶಿ ಇರ್ತಾನೆ. ಇನ್ನು 8ನೇ ಮನೆಯಲ್ಲಿ ಶರ್ಮಾತ್ಮ ಅಷ್ಟಮ ಶನಿ ಕಾಟ ಇರೋದ್ರಿಂದ ಏನು ಮಾಡಬೇಕು? ಸೊ ಶರ್ಮಾತ್ಮ ಅಷ್ಟಮ ಶನಿ ಇರೋದ್ರಿಂದ ನಾವು ಏನು ಪರಿಹಾರ ಮಾಡಬೇಕು, ಯಾವ ಒಂದು ಶಾಂತಿ ಮಾಡಬೇಕು, ಯಾವ ದಾನ ಮಾಡಬೇಕು ಅಂತ ನೋಡೋದಾದರೆ, ಶನಿದೇವರ ಯಾವ ರೀತಿಯಾಗಿ ಶಾಂತಿ ಮಾಡಬೇಕು ಅಂತಂದರೆ, ಮೊದಲನೇದಾಗಿ ನವಗ್ರಹ ಪೂಜೆ ಮಾಡಿಸುವಂಥದ್ದು, ಶನಿ ಶಾಂತಿಗಾಗಿ ಶನಿದೇವರ ಹರಿಕತೆ ಮಾಡಿಸುವಂಥದ್ದು. ಶಕ್ತಿ ಇಲ್ದಿದ್ದರೆ ಯಾವ ಶನಿಮಾತ್ಮ ದೇವಸ್ಥಾನದಲ್ಲಿ ಹೋಗಿ ಅಭಿಷೇಕ ಮಾಡಿಸುವಂಥದ್ದು. ಅದು ತಿಲಧಾನ್ಯ, ಕರಿ ಎಳ್ಳೆಣ್ಣೆನ ತಂದು ಧಾನ್ಯ ಅಭಿಷೇಕ ಮಾಡಿಸುವಂಥದ್ದು, ಎಳನೀರನ್ನು ಕೊಟ್ಟು ಅಭಿಷೇಕ ಮಾಡಿಸುವಂಥದ್ದು. ಅನಂತರ ನವಗ್ರಹಣ ಪ್ರದಕ್ಷಿಣೆ ಹಾಕುವಂಥದ್ದು, ಎಳ್ಬತ್ತಿಗಳನ್ನು ಹಚ್ಚುವಂಥದ್ದು. ಈ 2.5 ವರ್ಷಗಳ ಕಾಲ ಶನಿವಾರ ಶನಿಮಾತ್ಮ ಅಧಿಪತಿ ಆಗಿರೋದ್ರಿಂದ ಶನಿವಾರದೊತ್ತು ನಾನ್ ವೆಜ್ ತಿಂದಂಗೆ ಇರಬೇಕು. ಸೊ ಆಗ ಸ್ವಲ್ಪ ಮಟ್ಟಿಗಿರ್ತದೆ. ಶನಿಮಾತ್ಮ ನ್ಯಾಯಾಧಿಪತಿ ಆಗಿರೋದ್ರಿಂದ ಆದಷ್ಟು ನ್ಯಾಯಭರಿತವಾದ ಜೀವನವನ್ನು ಮಾಡಬೇಕು. ಹಾಗಾಗಿ ಈ ಥರದ್ದೆಲ್ಲ ನವಗ್ರಹ ಪೂಜೆ ಮಾಡ್ಕೊತ ಹೋದ, ಶನಿ ಶಾಂತಿಯನ್ನು ಮಾಡ್ಕೊತ ಹೋದರೆ, ಎಳ್ಬತ್ತಿನ ಹಚ್ಕೊತ ಹೋದರೆ, ಈ ರೀತಿಯಾಗಿ ನಿಮ್ಮ ಇರೋಂಥ ಕಷ್ಟಗಳು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತದೆ. ಹಾಗಾಗಿ ಆದಷ್ಟು ನೀವು ಸಿಂಹರಾಶಿಯವರೆಲ್ಲರೂ ಸಹ ಈ ಶನಿದೇವನ ಜಾಸ್ತಿ ಆರಾಧನೆ ಮಾಡಿ, ಇರೋದಲ್ಲಿ ಗುರುವಿನ ಬಲ ಇರೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಮ್ಮಿ ಆಗ್ತದೆ. ಯಾಕೆಂದರೆ ಬರುವುದೆಲ್ಲ ಬರೀ ಗುರುವಿನ ಬಲ ಇರಲಿ ಅಂತ ಹೇಳ್ತಾರೆ. ಹಂಗಾಗಿ 1 ವರ್ಷಗಳ ಕಾಲ ಗುರುಬಲ ಇರೋದ್ರಿಂದ ಸದ್ಯ ಮಟ್ಟಿಗೆ ಸಮಸ್ಯೆ ಇಲ್ಲ. ಹಾಗಾಗಿ ಶನಿಮಾತ್ಮ ಮತ್ತು ಗಣಪತಿ ಮುನೇಶ್ವರ ಈ ಪೂಜೆಗಳನ್ನ ಈ ವರ್ಷ ಜಾಸ್ತಿ ಆರಾಧನೆ ಮಾಡಬೇಕು. ಹಾಗಾಗಿ 2025ನೇ ಇಸ್ವಿಯ ಸಿಂಹರಾಶಿಯ ಗುರುಬಲ ಮಾತ್ರ ಇದೆ, ಶನಿ ಬಲ ಬರೋದಿಲ್ಲ. ಹಾಗಾಗಿ ಕೇತು ಜನ್ಮರಾಶಿ ಇರ್ತಾನೆ, ಅದು ಸಹ ಭಾಳ ಜಾಗ್ರತೆಯಾಗಿರಬೇಕು. ಹಾಗಾಗಿ ಸಿಂಹರಾಶಿಯವರು ಭಾಳ ಜಾಗ್ರತೆಯಾಗಿ ಶನಿದೇವರನ್ನ ಪೂಜೆಯನ್ನು ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಲ್ಲಿ ಸರ್ವೇ ಜನ ಸುಖಿನೋ ಭವಂತು. ಸಿಂಹರಾಶಿಯವರು ನಿಮಗೂ ಮತ್ತು ನಿಮ್ಮ ಸ್ನೇಹಿತರು, ನಿಮ್ಮ ಸಂಬಂಧಿಕರು ಯಾರಾದರೂ ಇದ್ದರೆ ಇದನ್ನು ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಗೆ ಯಾವುದೇ ಥರ ಸಮಸ್ಯೆಗಳಿದ್ದರೂ ಸಹ ಕಮೆಂಟ್ ಮಾಡಿ, ಅದಕ್ಕೆ ಆದಷ್ಟು ನಾನು ಪರಿಹಾರ ಮಾಡಿ ವಿಡಿಯೋ ಮಾಡೋಕೆ ಹಾಕ್ತೀನಿ. ನಮಸ್ಕಾರ.